ಬೆಳಗಾವಿ ವಿಚಾರಕ್ಕೆ ಬರೋಣ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಸೋತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಗೆದ್ದಿದ್ದಾರೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ಗೆಲುವಿಗೆ ಕಾರಣ ಆದಂತ ಅಂಶಗಳೇನು, ಮೃಣಾಲ್ ಹೆಬ್ಬಾಳ್ಕರ್ ಅವರ ಸೋಲಿಗೆ ಕಾರಣ ಏನು, ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನ ಎರಡನೇ ಹಂತದ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ನಿಲ್ಲಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಜನರಿಗೆ, ಸ್ಥಳೀಯ ನಾಯಕರಿಗೆ, ಸ್ಥಳೀಯ ಹಿರಿಯ ಮುಖಂಡರಿಗೆ ಬೇಸರ ಇತ್ತು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ರು, ಆದ್ರೂ ಕೂಡ ಕೊಟ್ಟಿದ್ರು. ಇನ್ನು ಉತ್ತರ ಕರ್ನಾಟಕದ ಲಿಂಗಾಯತರ ನಾಯಕಿಯಾಗೋದಕ್ಕೆ ಹೊರಟಿದ್ದೇ ಮುಳುವಾಯಿತು ಅನ್ನೋದು ಕೂಡ ಇಲ್ಲಿ ಒಂದು ಕಾರಣ ಆಗಿದೆ. ಉತ್ತರ ಕರ್ನಾಟಕದ ಲಿಂಗಾಯತರ ನಾಯಕಿಯಾಗೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಟಿದ್ರು, ಅದು ಕೂಡ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೆಲವು ಲಿಂಗಾಯತ ನಾಯಕರು ಸ್ಥಳೀಯವಾಗಿ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ಲಿಂಗಾಯತ ನಾಯಕರು ಏನಿದಾರಲ್ಲ, ಸ್ಥಳೀಯ ಮಟ್ಟದಲ್ಲಿ ಇವರು ಬೆಳೆದು ಬಿಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಬೆಳಗಾವಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಡ್ತಾರೆ ಅಂತ ಹೇಳಿ ಅವರಿಗೆ ಒಳಗೊಳಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಬಹಿರಂಗವಾಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಒಳಗೊಳಗೆ ಅವರೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಬಸವರಾಜ್ ಕೂಡ ಮೃಣಾಲ್ಗೆ ಸಪೋರ್ಟ್ ಮಾಡಲಿಲ್ಲ ಎಂಬ ಚರ್ಚೆಯೂ ಕೂಡ ಶುರುವಾಗಿದೆ. ನಿಜಕ್ಕೂ ಇದು ಆಶ್ಚರ್ಯಕರವಾದಂಥ ವಿಚಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಬಸವರಾಜ್ ಏನಿದಾರಲ್ಲ, ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ನಿಲ್ತಾ ಇದ್ರು. ಆದ್ರೆ ಬಸವರಾಜ್ ಅವರ ಅಳಿಯನಿಗೆ ಸಪೋರ್ಟ್ ಮಾಡಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂಥ ವಿಚಾರ. ಇನ್ನು ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸೂಕ್ತ ಬೆಂಬಲವನ್ನ ಕೊಡಲಿಲ್ಲ. ಸತೀಶ್ ಜಾರಕಿಹೊಳಿ ಬೆಂಬಲವನ್ನ ಕೊಟ್ಟಿದ್ರೆ ಮತ್ತೊಂದಿಷ್ಟು ಓಟ್ಗಳು ಸಹಜವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಸಿಗ್ತಾ ಇದ್ವು. ಆದರೆ ಸತೀಶ್ ಜಾರಕಿಹೊಳಿ ಅವರು ಕಾನ್ಸಂಟ್ರೇಟ್ ಮಾಡಿದ್ದು ತಮ್ಮ ಮಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ. ಹಾಗಾಗಿ ಆಲ್ಮೋಸ್ಟ್ ಚಿಕ್ಕೋಡಿಗೇನೆ ಓಡಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಸಪೋರ್ಟ್ ಮೃಣಾಲ್ ಹೆಬ್ಬಾಳ್ಕರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗಲಿಲ್ಲ. ಇದು ಕೂಡ ಅವರಿಗೆ ಕೊರತೆ ಉಂಟಾಯಿತು, ಅವರ ಸೋಲಿಗೆ ಕಾರಣ ಆಯಿತು ಅಂತಾನೆ ಹೇಳಬಹುದು. ಇನ್ನು ಬೆಳಗಾವಿ ಭಾಗದಲ್ಲಿ ಮರಾಠಿ ಪ್ರಾಬಲ್ಯ ಇದ್ದಿದ್ರಿಂದ ಮೋದಿ ಪರವಾದಂತ ಒಲವು ಹೆಚ್ಚಾಗಿದೆ. ಲೋಕಸಭಾ ಚುನಾವಣೆ ಬಂತು ಅಂತ ಅಂದ್ರೆ ಮೋದಿಗೆ ಜೈ ಅನ್ನೋರೇ ಹೆಚ್ಚು ಬೆಳಗಾವಿ ಭಾಗದಲ್ಲಿ, ಬೆಳಗಾವಿ ಮರಾಠರು. ಹಾಗಾಗಿನೇ ಎಲ್ಲರೂ ಕೂಡ ಇವರನ್ನ ಕಡೆಗಣಿಸಿ ಬಿಟ್ಟಿದ್ದಾರೆ ಮರಾಠಿ ಸಮುದಾಯದವರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶೆಟ್ಟರ್ಗೆ ಸೋಲಿನ ಅನುಕಂಪ ಇತ್ತು, ಅಂಗಡಿ ಫ್ಯಾಮಿಲಿ ಹಾಗೂ ಲಿಂಗಾಯತರ ಸಪೋರ್ಟ್ ಇತ್ತು. ಎಕ್ಸಾಕ್ಟ್ಲಿ ಹೌದು. ಏನು ಈ ಒಂದು ಶೆಟ್ಟರ್ ಅವರು ಇದಾರಲ್ಲ, ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ, ಸೋತು ಬಿಡ್ತಾರೆ. ಅದಾದ ನಂತರ ಮತ್ತೆ ಬಿಜೆಪಿಗೆ ಬರ್ತಾರೆ, ಬಿಜೆಪಿಯಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ತಾರೆ. ಅದು ಅನುಕಂಪ ಇರುತ್ತೆ, ಹೇಗಾದ್ರೂ ಮಾಡಿ ಶೆಟ್ಟರ್ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದು ಅವರಿಗೆ ಅದು ಪ್ಲಸ್ ಆಗುತ್ತೆ. ಜೊತೆಗೆ ಅಂಗಡಿ ಫ್ಯಾಮಿಲಿ ಏನಿದೆಯಲ್ಲ, ಸುರೇಶ್ ಅಂಗಡಿ ಅವರ, ದಿವಂಗತ ಸುರೇಶ್ ಅಂಗಡಿ ಅವರ ಫ್ಯಾಮಿಲಿ ಜೊತೆಗೆ ಲಿಂಗಾಯತರ ಸಪೋರ್ಟ್ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಸಿಗುತ್ತೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಗೆಲ್ಲೋದಕ್ಕೆ ಈಸಿ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏಕಾಂಗಿಯಾಗಿ ಹೋರಾಟವನ್ನ ನಡೆಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಯಾವೊಬ್ಬ ಘಟಾನುಘಟಿ ನಾಯಕ ನಿಲ್ಲೋದಿಲ್ಲ. ಇದು ಆಶ್ಚರ್ಯ ಆದ್ರೂ ಕೂಡ ಸತ್ಯ. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂಟಿಯಾಗಿದ್ರಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಓಟುಗಳು ಹೆಚ್ಚಾಗಿ ಬರಲಿಲ್ಲ. ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಲೀಡರ್ ಅಲ್ಲ, ತಾಯಿಯ ನೆರಳಲ್ಲೇ ಇದ್ರು. ಎಕ್ಸಾಕ್ಟ್ಲಿ ಹೌದು. ಮೃಣಾಲ್ ಹೆಬ್ಬಾಳ್ಕರ್ ಎಲ್ಲಿಯೂ ಕೂಡ ಏಕಾಂಗಿಯಾಗಿ ಹೋಗಿ ಈ ಸೇವೆ ಮಾಡೋದಾಗ್ಲಿ, ಜನರ ಬಳಿ ನಿಲ್ಲೋದಾಗ್ಲಿ, ಜನರ ಕಷ್ಟವನ್ನ ಕೇಳೋದಾಗ್ಲಿ, ಅದೆಲ್ಲವನ್ನು ಕೂಡ ಮಾಡಲಿಲ್ಲ ಯಾವತ್ತು. ಹಾಗಾಗಿನೇ ಅವರು ತಾಯಿಯ ನೆರಳಲ್ಲೇ ಇದ್ದಾರೆ. ಇನ್ನು ಮುಂದೆ ಗೆದ್ರೂ ಕೂಡ ತಾಯಿ ಹೇಳ್ದಂಗೆ ಕೇಳ್ತಾರೆ, ಸ್ವಂತ ಬುದ್ಧಿ ಇಲ್ಲ ಅನ್ನೋದು ಅಲ್ಲಿನ ಜನ ಮಾತನಾಡ್ಕೊಳ್ತಾ ಇದ್ದಂತ ವಿಚಾರ. ಒಟ್ಟಾರೆಯಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು ಬಿಜೆಪಿಯ ಭದ್ರಕೋಟೆ ಯಾವತ್ತೂ ಕೂಡ. ಈ ಬಾರಿಯೂ ಕೂಡ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರೇ ಗೆದ್ದಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಹೊಸ ಅಭ್ಯರ್ಥಿ, ಅನುಭವಿ ಮುಂದೆ ಸೋತ್ ಹೋಗಿರೋದು. ಜೊತೆಗೆ ಇಲ್ಲಿ ಜಾತಿ ರಾಜಕಾರಣವೂ ಕೂಡ ವರ್ಕೌಟ್ ಆಗಿದೆ.